ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳಿಂದ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಅದರಲ್ಲೂ ಈಗ ಈ ಕೊಲೆ ಪ್ರಕರಣ ಇದೆ ಅಲ್ವಾ, ಅವತ್ತು ಆ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸ್ಲಿಕ್ಕೆ ಸರೆಂಡರ್ ಆಗಿದ್ರಲ್ವ ಇವರೆಲ್ಲ ಆ ಶವವನ್ನ ಬಿಸಾಡದಂತೆ ಹಣ ನಮ್ಮ ತಲೆ ಮೇಲೆ ಕಟ್ಕೊಳ್ತೀವಿ, ನಾವೆಲ್ಲ ನೋಡ್ಕೊಂಡ್ಬಿಡ್ತೀವಿ ಅಂತ ಬಂದವರು 3 ಜನ ಅವರೀಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಾರ್ತಿಕ್, ನಿಖಿಲ್ ನಾಯಕ್ ಹಾಗೆ ಕೇಶವಮೂರ್ತಿ 3 ಜನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರೋಪಿಗಳು. ಈಗ ನೋಡಬೇಕು ಇವರ ಜಾಮೀನು ಅರ್ಜಿ ಪುರಸ್ಕಾರ ಆಗುತ್ತಾ ಅಥವಾ ವಜಾ ಆಗುತ್ತಾ ಅಂತ. ಯಾಕಂದರೆ ಈಗ ನಾವು ನೋಡಿದ್ವಿ ಪವಿತ್ರ ಗೌಡದ ವಜಾ ಆಯಿತು, ಅನುಕುಮಾರ್ದ ವಜಾ ಆಯಿತು. ಬಟ್ ಈ ಸಂದರ್ಭದಲ್ಲಿ ಅವ್ರಿಗೆ ಜಾಮೀನು ಸಿಗೋದು ಸ್ವಲ್ಪ ಕಷ್ಟ ಅಂತ ಆಗ್ತಾ ಇದೆ. ಯಾಕಂದರೆ ಈಗ ತಾನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಹಾಗಾಗಿ ಇನ್ನೂ ಟ್ರಯಲ್ ಆಗಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆಗಬೇಕು, ಟ್ರಯಲ್ ನಡಿಬೇಕು. ಅದಾದಮೇಲೆ ಜಾಮೀನು ಭವಿಷ್ಯ ನಿರ್ಧಾರ ಆಗಬಹುದು. ಬಟ್ ಈ 3 ಆರೋಪಿಗಳ ಪಾತ್ರದ ಬಗ್ಗೆ ನಾವು ನೋಡ್ತಾ ಇದ್ವಿ. ಆರೋಪಿ ನಂಬರ್ 15 ಕಾರ್ತಿಕ್, ಆರೋಪಿ ನಂಬರ್ 16 ಕೇಶವ್ ಮೂರ್ತಿ, ಇನ್ನೊಬ್ಬನು ಆರೋಪಿ 17 ನಿಖಿಲ್ ನಾಯಕ್. ಇವರು ಅಮಾಯಕರ, ಇವ್ರ ಪಾತ್ರ ಏನಿದೆ ಕೊಲೆಯಲ್ಲಿ? ಇವರು ಹೊಡೆದಿಲ್ಲ, ಬಡ್ದಿಲ್ಲ, ಎತ್ತಾಕೊಂಡು ಬಂದಿಲ್ಲ, ಪಟ್ಟಣಗೆರೆ ಶೆಡ್ನಲ್ಲಿ ಇರಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಿದ್ವಿ. ಅಂದರೆ ಇವರು ಸರೆಂಡರ್ ಆಗ್ಲಿಕ್ಕೆ ಬಂದವರು ಇವರು. ಆದರೂ ಕೂಡ ಇವರು ಮಾಡಿದ್ದು ತಪ್ಪೇ ಅಲ್ವಾ? ಈಗ ಯಾವನೋ ಕೊಲೆ ಮಾಡಿರ್ತಾನೆ, ನಾನು ಕೊಲೆ ಮಾಡಿದ್ದೇನೆ ಅಂತೇಳಿ ದುಡ್ಡಿನ ಆಸೆಗೋಸ್ಕರ ಬಂದು ಒಪ್ಕೊಳ್ಳೋದು, ಮೊದಲು ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹಜವಾಗಿ ಈಗ ಚರ್ಚೆ ಆಗ್ತಾ ಇರೋದು. ಸುಮ್ಮನೆ ಹೋಗಿ ತಗಲಾಕೊಂಡಿದ್ದು. ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ಈಗ ಸೆಷನ್ಸ್ ಕೋರ್ಟ್ನಲ್ಲಿ, ನೋಡಬೇಕು. ಬಟ್ ಪಾತ್ರದ ಮೇಲೆ ನಿರ್ಧಾರ ಆಗಬಹುದು. ಈಗ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನಿದೆಯಪ್ಪ, ಈಗ ಇವರು ಕೊಲೆ ಮಾಡೋದ್ರಲ್ಲಿ ಇವರು ಹೊಡೆದಿದ್ರ ಅಥವಾ ಅವತ್ತು ಅಲ್ಲಿದ್ರ ಅವರು, ಇದರ ಮೇಲೆ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಇವರಿಗೆ ಆರಂಭದಲ್ಲಿ ಒಂದು ರೀತಿ ನಿಟ್ಟುಸಿರು ಬಿಡುವಂಥ ಆದೇಶ ಏನಾದರೂ ಬರಬಹುದು. ಈಗ ಸದ್ಯಕ್ಕಂತರೂ ಜಾಮೀನು ಸಿಗಲ್ಲ ಬಿಡಿ, ಈಗ ಅವಕಾಶಗಳಿಲ್ಲ. ಹಾಗಾಗಿನೇ ಈಗ ಸರೆಂಡರ್ ಆಗ್ಲಿಕ್ಕೆ ಹೋದಂಥವ್ರು ಇವರು ಶವವನ್ನು ಬಿಸಾಡಿದಾದಮೇಲೆ ಸರೆಂಡರ್ ಆಗಲಿಕ್ಕೆ ಹೋದಂಥವ್ರು. ಅಲ್ಲಿ ಹಣದ ವ್ಯವಹಾರ ಕೂಡ ಆಗಿದೆ, ಅಡ್ವಾನ್ಸ್ ಕೂಡ ಇವರಿಗೆ ಪ್ರದೋಷ್ ಕಡೆಯಿಂದ ಹೋಗಿತ್ತು. 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇವರು ಅಮಾಯಕರು ಅಂತ ಹೇಳಲ್ಲ ನಾವು, ಯಾಕಂದರೆ ಅಲ್ಲಿ ಒಬ್ಬ ಸ್ಟಾರ್ ನಟ, ದುಡ್ಡಿರೋನು, ಹೆಸರಿರೋನು, ಅವನೇನೋ ಒಂದು ಕೊಲೆ ಮಾಡ್ದ, ಏನೋ ಒಂದು ಮಾಡ್ದ ಅಂಥೇಳಿ ಇವರು ನಾವಣ ನಿಮ್ಮ ಫ್ಯಾನ್ ಅಣ್ಣ ಹಂಗಂತೇಳಿ ಹೋಗಂತೇಳಿ ಮಾಡೋಕ್ಕೆ ಹೋದರೆ ಯಾರೂ ಉಳಿತಾನೇ ಇರಲಿಲ್ಲ. ಸ್ಟಾರ್ ನಟರು ಅಥವಾ ದುಡ್ಡಿರೋ ವಿರೋಧಿಗಳು ಯಾರು ಬೇಕಾದ್ರೂ ಸರೆಂಡರ್ ಆಗ್ಬೋದಾಗಿತ್ತು. ಹಾಗಾಗಿ ಮೊದಲು ಇವ್ರಿಗೆ ಪಾಠ ಕಲಿಸ್ಬೇಕು. ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನುವಂಥವ್ರು ಇವರು. ದುಡ್ಡಿನ ಆಸೆಗೋಸ್ಕರ ಅಲ್ಲಿ ಆತ ಮಾಡಿದಂಥ ಪಾಪದ ಕೆಲಸವನ್ನು ಮುಚ್ಚಿ ಹಾಕಲಿಕ್ಕೆ ಇವ್ರು ಹೋದಂಥವ್ರು ಸರಿಯಾಗಿ ಹಾಕಾಗ್ಬಿಟ್ರು. ಹಾಗಾಗಿ ಇವರ ಅರ್ಜಿ ವಿಚಾರಣೆ ಮಾನ್ಯ ಮಾಡುತ್ತಾ ಕೋರ್ಟ್, ಸೆಷನ್ಸ್ ಕೋರ್ಟ್ ನೋಡಬೇಕೀಗ. ಯಾಕಂತ ಹೇಳಿದ್ರೆ ಒಟ್ಟು 17 ಜನ ಆರೋಪಿಗಳಲ್ಲಿ 14 ಜನರ ಪಾತ್ರ ಇರೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಪಟ್ಟಣಗೆರೆ ಶೆಡ್ನಿಂದ ಶವ ಸಾಗಿಸುವವರೆಗೂ. ಆದರೆ ಈ 3 ಜನರು ಸರೆಂಡರ್ ಆಗಿದ್ದು